ಈಗ ಭಾರತ ಸರ್ಕಾರ ಪಾರ್ಲಿಮೆಂಟ್ನಲ್ಲಿ ವಕ್ಫ್ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅದನ್ನು ಪಾಸ್ ಮಾಡಿಸ್ಕೊಂಡಿದ್ದಾರೆ. ಇದನ್ನು ನಾವು ವಿರೋಧ ಮಾಡ್ತೀವಿ ಹಾಗೂ ತೀವ್ರವಾಗಿ ಖಂಡಿಸ್ತೀವಿ. ಯಾಕಂದರೆ ಇದು ಅಲ್ಪಸಂಖ್ಯಾತರ ಮೇಲಿನ ಅವರ ಮೇಲೆ ಹಕ್ಕುಗಳ ಮೇಲಿನ ದಾಳಿ ಅಂತೇಳಿ ಹೇಳೋದನ್ನು ನಾವು ಪರಿಗಣಿಸ್ತಾ ಇದ್ದೀವಿ. ಯಾಕಂದರೆ ಭಾರತದ ಸಂವಿಧಾನದ ಆರ್ಟಿಕಲ್ 25, 26, 27 ಇದನ್ನು ಧಾರ್ಮಿಕ ಹಕ್ಕುಗಳನ್ನು ಪಾಲನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತದೆ. ಮತ್ತು ಧಾರ್ಮಿಕತೆಗೆ ಸಂಬಂಧಪಟ್ಟ ಸಂಸ್ಥೆಗಳನ್ನು ನಡೆಸಲಿಕ್ಕೆ ಅದಕ್ಕೆ ಬೇಕಾಗುವಂಥ ಡೊನೇಷನ್ನು ಅಂಥದ್ದನ್ನೆಲ್ಲ ಸಂಗ್ರಹ ಮಾಡಲಿಕ್ಕೆ ಕೂಡ ಈ ಸಂವಿಧಾನ ಅನುವು ಮಾಡಿಕೊಡ್ತದೆ. ಅಂಥದ್ರಲ್ಲಿ ಅದಕ್ಕೆ ತಿದ್ದುಪಡಿ ತಂದು ಅದಕ್ಕೆ ಅದನ್ನು ವಶಪಡಿಸ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇರುವಂಥ ಕೆಲಸ ಇದು ಸರಿಯಾದ ಕೆಲಸ ಅಲ್ಲ ಅಂತೇಳಿ ಹೇಳುವಂಥದ್ದನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಇದರಲ್ಲಿ ಇಂಪಾರ್ಟೆಂಟಾಗಿ ನಾವು ಗಮನಿಸಬೇಕಾಗಿರೋದು ಭಾರತ ಒಂದು ಜಾತ್ಯತೀತ ದೇಶ. ಅದು ಕೇವಲ 1975ರಲ್ಲಿ ಅದು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದಲ್ಲ. ಸತತವಾಗಿ ಸಂವಿಧಾನ ಅದರ ಕುರಿತು ಚರ್ಚೆ ಮಾಡುವಾಗಲೂ ಕೂಡ ಜಾತ್ಯತೀತತೆ ಅಂತೇಳಿ ಹೇಳುವಂಥದ್ದು ಆ ಸಂವಿಧಾನದ ಒಟ್ಟು ಅಭಿಪ್ರಾಯದಲ್ಲಿ ಅದು ಮೂಡಿ ಬಂದಿದೆ. ಅಂದರೆ ಇದು ಎಲ್ಲ ಸಮುದಾಯಗಳು ಒಟ್ಟಿಗೆ ಸೇರಿ ಇರಬೇಕು ಅಂತೇಳಿ ಹೇಳುವಂಥ ಒಂದು ವ್ಯವಸ್ಥೆ ಈ ಸಂವಿಧಾನ ಒಪ್ಕೊಳ್ತದೆ. ಅಂಥ ಸಂದರ್ಭದಲ್ಲಿ ಅದನ್ನು ಕೇವಲ ಒಂದು ಅಲ್ಪಸಂಖ್ಯಾತರ ಇದನ್ನು ದೂರ ಮಾಡಲಿಕ್ಕೆ ನೋಡುವಂಥದ್ದು. ಈಗ ಸದ್ಯಕ್ಕೆ ಇದು ವಕ್ಫ್ ಕಾಯ್ದೆ ಅಂತೇಳಿ ಹೇಳೋದು ಮುಸ್ಲಿಂ ಅಲ್ಪಸಂಖ್ಯಾತರ ಮೇಲೆ ಬರ್ತಾ ಇರುವಂಥದ್ದು. ಆಮೇಲೆ ಅದಕ್ಕೆ ಮುಂದಿನ ಕ್ರಿಶ್ಚಿಯನ್ ಅಲ್ಪಸಂಖ್ಯಾತರ ಮೇಲೆ ಕೂಡ ಇಂಥ ಒಂದು ದಾಳಿಗಳು ಬರ್ಬೋದು. ಅದರಿಂದ ಅವರ ಧಾರ್ಮಿಕ ಹಕ್ಕುಗಳನ್ನು ರಕ್ಷಿಸಬೇಕು ಮತ್ತು ಅದಕ್ಕೆ ಸಂವಿಧಾನದ ಪ್ರಕಾರ ಯಾವ ಕಾಯ್ದೆ ಇದೆ ಅದನ್ನು ರಕ್ಷಣೆ ಕೊಡಬೇಕು. ಸರ್ಕಾರ ಈ ರೀತಿ ಕ್ರಮ ತಗೊಳ್ಳೋದು ಸರಿಯಲ್ಲ ಅಂತೇಳಿ ಹೇಳುವಂಥದ್ದು. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ ಈ BJP ಮತ್ತು BJPಗೆ ಬೆಂಬಲ ಕೊಡ್ತಿರುವಂಥ ಪಕ್ಷಗಳಿಗೆ ಬಿಟ್ಟರೆ ಬೇರೆ ಎಲ್ಲ ವಿರೋಧ ಪಕ್ಷಗಳು ಕೂಡ ಇದನ್ನು ವಿರೋಧ ಮಾಡಿದ್ದಾರೆ. ಆದರೆ ಅಂಥ ವಿರೋಧ ಮಾಡಿದಾಗಲೂ ಕೂಡ ಅದನ್ನು ಯಾವುದೇ ಪರಿಗಣನೆ ತಗೊಳ್ದೇ ಇದನ್ನು ಜಾರಿ ಮಾಡಲಿಕ್ಕೆ ಹೋಗಿರುವಂಥದ್ದು ಉದ್ದೇಶಪೂರ್ವಕವಾಗಿ ಜಾರಿ ಮಾಡಿದ್ದಾರೆ ಅಂತೇಳಿ ಅನಿಸುತ್ತೆ. ಹಿಂದೆ CAA ಅನ್ನೋ ಹೆಸರಿನಲ್ಲಿ ನಾಗರಿಕ ಹಕ್ಕುಗಳನ್ನು ಹೇಗೆ ದಮನ ಮಾಡಲಿಕ್ಕೆ ಒಂದು ಪ್ರಯತ್ನ ಪಟ್ಟರು, ಅದರ ಮುಂದುವರಿದ ಭಾಗ ಈಗ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತಂದಿರೋದು ಅಂಥೇಳಿ ಹೇಳಿ ನಾವು ಭಾವಿಸ್ತೀವಿ. ವಕ್ಫ್ ಆಸ್ತಿಗಳನ್ನು ನಾವು ಗಮನಿಸಿದ್ದೇನಂತೇಳಿ ಹೇಳಿದರೆ 4 ವಿಧದಲ್ಲಿ ಆ ಆಸ್ತಿಗಳು ವಕ್ಫ್ ಮಂಡಳಿಗೆ ಅದು ಬರ್ತದೆ. ಒಂದು ಲಿಖಿತವಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಿರೋದು, ಇನ್ನೊಂದು ಸರ್ಕಾರದ ಅನುದಾನದ ಮುಖಾಂತರ ಕೊಟ್ಟಿರುವಂಥದ್ದು, ಮೂರನೇದು ಮೌಖಿಕವಾಗಿ ದಾನ ಮಾಡಿರುವಂಥದ್ದು ಕೂಡ ಅನೇಕ ಇದ್ದಾವೆ. ಹಾಗೆ ಕೆಲವರು ಅನ್ಯ ಧರ್ಮದವರು ಕೂಡ ಅದೊಂದು ಒಳ್ಳೆಯ ಕೆಲಸ ಮಾಡ್ತಾರೆ ಅಂತೇಳಿ ಹೇಳಿ ಅದನ್ನು ದಾನ ಮಾಡಿರುವಂಥದ್ದು ಇರ್ತದೆ. ಇದು ಕೆಲವಕ್ಕೆ ದಾಖಲೆಗಳಿರೋದಿಲ್ಲ. ಈ ಕಾಯ್ದೆಗಳನ್ನು ತಿದ್ದುಪಡಿ ಮಾಡೋದ್ರ ಮುಖಾಂತರ ಆ ದಾಖಲೆ ಇಲ್ಲದ ಭೂಮಿಗಳನ್ನು ವಶಪಡಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಈ ವಕ್ಫ್ ಕಾಯ್ದೆ ತಿದ್ದುಪಡಿಯಲ್ಲಿ ಬರ್ತದೆ. ಈಗ ಹಿಂದೂಗಳಲ್ಲಿ ದೇವಸ್ಥಾನಗಳಿಗೆ ಎಷ್ಟೋ ಭೂಮಿ ದಾನ ಮಾಡಿರ್ತಾರೆ, ಅದಕ್ಕೆ ದಾಖಲೆಗಳೇ ಇರೋದಿಲ್ಲ. ಆದರೆ ಅದನ್ನು ಕಾಪಾಡಿಕೊಳ್ಳುವಂಥ ಹಕ್ಕು ಆಯಾಯ ಮುಜರಾಯಿ ಇಲಾಖೆಗಿರ್ಬೋದು ಅಥವಾ ಆಯಾಯ ದೇವಸ್ಥಾನದ ಮಂಡಳಿಗಳಿಗಿರ್ಬೋದು ಆ ಹಕ್ಕಿರ್ತದೆ. ಹಾಗೆ ಆ ಹಕ್ಕು ಇಲ್ಲಿ ಮುಸ್ಲಿಂ ಸಮುದಾಯದ ವಕ್ಫ್ ಮಂಡಳಿಯೂ ಕೂಡ ಆ ಹಕ್ಕು ಇರಬೇಕು. ಅದರಲ್ಲಿ ಏನಾದರೂ ತೊಂದರೆ ಇದ್ದರೆ ಅದರ ಕಾನೂನು ಪ್ರಕಾರ ಕ್ರಮ ತಗೊಳ್ಬೋದು. ಆದರೆ ಈ ರೀತಿಯಾಗಿ ಒಂದು ಧರ್ಮದ ನೆಲೆಯಲ್ಲಿ ಅದನ್ನು ತಿದ್ದುಪಡಿ ಮಾಡುವಂಥದ್ದು ಸರಿಯಲ್ಲ ಅಂತೇಳಿ ಹೇಳುವಂಥದ್ದು. ಇನ್ನೊಂದು ಅದರಲ್ಲಿ ಪ್ರಮುಖವಾಗಿ ಅಂಶ ಇರುವಂಥದ್ದು ಏನಂದರೆ ಆ ವಕ್ಫ್ ಮಂಡಳಿಯ ಸದಸ್ಯ ಆಗಬೇಕು ಅಂತೇಳಿ ಹೇಳಿದರೆ ಕನಿಷ್ಠ 5 ವರ್ಷ ಮುಸ್ಲಿಂ ಧರ್ಮವನ್ನು ಅನುಸರಿಸಬೇಕು ಅಂತೇಳಿ ಹೇಳುವ ಒಂದು ಕ್ಲಾಸ್ ಕೂಡ ಅದರಲ್ಲಿ ಇದೆ ಅಂತೇಳಿ ಹೇಳುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಇದು ಕೇವಲ ಅದನ್ನು ಆ ಸಮುದಾಯದ ಜನರನ್ನು ಹೆರಾಸ್ ಮಾಡಲಿಕ್ಕೆ, ಅವರಿಗೆ ತೊಂದರೆಗಳಿಕೊಳ್ಳಲಿಕ್ಕೆ, ಕಿರುಕುಳ ಕೊಡಲಿಕ್ಕೆ ಮಾಡಿದಂಥ ಒಂದು ಇದು ಅಂತೇಳಿ ಹೇಳುವಂಥದ್ದು ಸ್ಪಷ್ಟ ಆಗ್ತದೆ. ಅದರಿಂದ ಒಟ್ಟಾರೆಯಾಗಿ ಇದರ ವಿರುದ್ಧ ಇವತ್ತು ಯಾವುದು ಉಡುಪಿ ಜಿಲ್ಲೆಯಲ್ಲಿ ವಕ್ಫ್ ಉಳಿಸಿ ಸಂವಿಧಾನ ರಕ್ಷಿಸಿ ಅಂತ ಆ ಹೆಸರಿನಲ್ಲಿ ಯಾವ ಹೋರಾಟ ಸಮಿತಿ ರಚನೆ ಆಗಿದೆ, ಆ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮೇ 30ನೇ ತಾರೀಕಿಗೆ
ಯಾವ ಬೃಹತ್ ಬಹಿರಂಗ ಸಭೆ ನಡೀಲಿಕ್ಕಿದೆ, ಪ್ರತಿಭಟನಾ ಸಭೆ ನಡೀಲಿಕ್ಕಿದೆ, ಅದಕ್ಕೆ ನಾವು ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತೀವಿ. ಉಡುಪಿ ಜಿಲ್ಲೆಯ ಸಮಸ್ತ ನಾಗರಿಕರು ಇದಕ್ಕೆ ಬೆಂಬಲ ಕೊಡಬೇಕು ಅಂತೇಳಿ ಹೇಳಿ ನಾನು ಬಾಲಕೃಷ್ಣ ಶೆಟ್ಟಿ CPIM ಪರವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀನಿ.